ನಮಸ್ಕಾರ. ಅದ್ಭುತ ಪರಿವಾರದವರಿಗೆ ಸುಸ್ವಾಗತ. ನಾನು ನಿಮ್ಮ ಕಡೂರು ದತ್ತಾತ್ರೇಯ. ಗುರುವಿನ ಮಹತ್ವವನ್ನು ಹೇಳುವಂಥ ಈ ಶ್ಲೋಕವನ್ನು ನೋಡಿ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗಿಂತ ಅಧಿಕವಾದ ತತ್ವ ಇಲ್ಲ, ಗುರುವಿಗಿಂತ ಮಿಗಿಲಾದ ತಪಸ್ಸು ಇಲ್ಲ, ಗುರುವನ್ನು ಮೀರಿದ ಜ್ಞಾನವಿಲ್ಲ. ಆದ್ದರಿಂದ ಗುರುವಿಗೆ ಮೊದಲು ವಂದಿಸುವೆ. ಶ್ರೀಯುತರಾದ ಡಿ.ಎಸ್. ಸೋಮಶೇಖರ್ ಪುರಾಣಿ ತೀರ್ಥಹಳ್ಳಿ, ಮೂಲತಃ ಸಖರಾಯ ಪಟ್ಟಣದವರೇ ಆದ ಇವರು ಗುರುನಾಥರೊಂದಿಗಿನ ಆಧ್ಯಾತ್ಮಿಕ ವಿಚಾರಧಾರೆಗಳ ಸರಣಿಗಳನ್ನು ಮುಂದುವರೆಸುತ್ತಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಅದು ಎಲ್ಲವುದನ್ನು ಕೂಡ ನಿರ್ವಿಕಾರ ಭಾವದಿಂದ ನೋಡುತ್ತಲ್ಲ, ಅದಕ್ಕೆ ಗೊತ್ತಿರುತ್ತೆ ಯಾವುದು ಒಳ್ಳೇದು ಮಾಡ್ತಿದ್ದಾನೆ, ಯಾವುದು ಕೆಟ್ಟದ್ದು ಮಾಡ್ತಾ ಇದ್ದಾನೆ, ಯಾವುದು ಸರಿ ಮಾಡ್ತಾ ಇದ್ದಾನೆ, ಯಾವುದು ತಪ್ಪು ಮಾಡ್ತಾ ಇದ್ದಾನೆ. ನಿನ್ನ ಒಳದನಿಗೆ ಓಗೊಟ್ಟು ಮಾಡಯ್ಯ. ಮಲಗಿದಾಗ ನಿನಗೆ ಸುಖವಾಗಿ ನಿದ್ದೆ ಬರುತ್ತೇನೆ, ಯಾವ ಯೋಚನೆಯೂ ಇಲ್ಲದೇನೆ ನೀನು ಒಳ್ಳೇದು ಮಾಡಿದೀಯ ಅಂತ ನಿನಗೆ ಅನಿಸುತ್ತೆ ಕಣೆಯ, ಹಾಗೆ ನಡ್ಕೊಳ್ರಯ್ಯ ಅಂತ ಹೇಳಿದರು ಗುರುಗಳು. ಈ ಕ್ಷಣದಲ್ಲಿ ಏನೋ ಕುಡಿಬೇಕು, ಕುಡಿದ್ರು ಬಿಟ್ಟರು. ಏನೋ ತಿನ್ನಬೇಕು ಅಂತ ಅನ್ನಿಸ್ತು, ತಾಂಬರೆಯಲ್ಲಿ ಹೋಗೆ ಕೃಷ್ಣ ಕಾಫಿ ಬಾರ್ಗೆ ಹೋಗುವಂತೇವು, 20 ದೋಸೆ ತಗೊಂಬಂದ್ಬಿಡಿ, ಎಷ್ಟು ಜನ ಇದ್ದಾರೆ ಎಣ್ಸು ತಗೊಂಬಂದ್ಬಿಡಿ 20 ದೋಸೆ. ಎಲ್ಲರಿಗೂ ಕೊಟ್ಟರು, ಅವರು ತಿಂದರು, ಮುಗಿದೋಯ್ತು ಅಷ್ಟೇ. ನನಗೆ ಹಸುವಾಗಿದೆ ಅಂತ ಬಾದರ ಮಾಡಬಾರ್ದದು. ಆ ದೇಹದ ಅಗತ್ಯ ಏನಿದೆ ಅದನ್ನು ಈಡೇರಿಸ್ಕೊಂಡ್ಬಿಡ್ಬೇಕು, ಅಲ್ಲಿಗೆ ಮುಗಿದೋಯ್ತದು. ನಾವೆಲ್ಲ ಭಗವಂತನ ಸ್ಮರಣೆ ಯಾತಕ್ಕೆ ಮಾಡ್ತೀವಿ? ನಂಗೆ ಅದು ಕೊಡು, ನಂಗೆ ಇದು ಕೊಡು, ಅದಿಲ್ಲ ಅದನ್ನು ಕೊಡು, ನಂಗೆ ಇನ್ನೆಂಥದೋ ಕೆಲಸ ಆಗಬೇಕಾಗಿದೆ ಅದನ್ನು ಮಾಡಿಕೊಡು, ನನ್ನ ಮಕ್ಕಳಿಗೆ ಒಳ್ಳೇದು ಮಾಡು, ನಮ್ಮ ಬಂಧುಗಳಿಗೆ ಒಳ್ಳೇದು ಮಾಡು, ನನಗೆಲ್ಲ ಕೆಲಸಗಳನ್ನು ಸುಲಭ ಮಾಡು, ನಂಗೆ ಅದು ಅಷ್ಟು ಬೇಕು ಇಷ್ಟು ಬೇಕು ಎಂತೆಂಥದೋ ಬೇಕು ಅಂಥೇಳಿ ಇಂಥ ದೇವ್ರನ್ನ ಕೇಳ್ತೀವಿ ಕಣಯ್ಯ. ಆದರೆ ಆ ಭಗವಂತ ಪ್ರತ್ಯಕ್ಷ ಆದಾಗ ನಿಂಗೇನು ಬೇಕು ಅಂತ ಕೇಳಿದರೆ, ಭಗವಂತ ನಿನ್ನ ದರ್ಶನ ಭಾಗ್ಯ ಸಿಕ್ತಲ್ಲ, ನನಗಷ್ಟೇ ಸಾಕು, ನನಗೆ ಮತ್ತೆ ಇನ್ನೇನೂ ಬೇಡ ಅಂತ ನೀನು ಹೇಳಿದರೆ ಭಗವಂತ ನಿನ್ನನ್ನು ಗೆಲ್ಲಕ್ಕಾಗುತ್ತೇನೆಯ? ನೀನೇ ಭಗವಂತನಾಗ್ಬಿಟ್ಟಿದೆಯಲ್ಲಯ್ಯ. ಇದಕ್ಕೆ ಪೂರಕವಾಗಿ ಸಚ್ಚಿ ಒಂದು ದೊಡ್ಡ ಕಥೆನೇ ಹೇಳಿದರು, ಪುರಾಣದಲ್ಲಿ ಬರುವಂಥ ಒಂದು ಕಥೆನ. ಅದನ್ನು ವಿಸ್ತಾರ ಮಾಡ್ತಾ ಹೋದರೆ ಹೆಚ್ಚು ಟೈಮನ್ನು ಕೂಡ ಎಲ್ಲ ತಗೊಳುತ್ತೆ. ಅಂದರೆ ಮನುಷ್ಯ ಇದ್ದಿದ್ದರಲ್ಲಿ ತೃಪ್ತಿ ಪಡಬೇಕು ಅಂತನ್ನುವಂಥದ್ದು, ದುರಾಸೆಗಳಿಗೆ ಒಳಗಾಗಬಾರ್ದು ಅಂತನ್ನುವಂಥದ್ದು, ಇದು ಸದಾ ಕಾಲದಲ್ಲೂ ಕೂಡ ಆಸ್ಥೇಯ, ಅಪರಿಗ್ರಹ, ಇವುಗಳನ್ನು ನಮ್ಮ ಎಲ್ಲ ಸಂತರುಗಳು, ಎಲ್ಲ ತತ್ವಜ್ಞಾನಿಗಳು ಇದನ್ನು ಹೇಳಿರ್ತಕ್ಕಂಥದ್ದೇನೆ. ನಮಗೆ ನಮ್ಮ ಅಗತ್ಯಕ್ಕೆ ಹೆಚ್ಚಾದಂಥದ್ದನ್ನು ಸಂಗ್ರಹಣೆ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣವೇ ನಮಗೆ ಎಲ್ಲಿಲ್ಲದ ಹೊರೆ ಶುರುವಾಗುತ್ತೆ. ಅದನ್ನು ಕಾಯಬೇಕಾಗತ್ತೆ, ಆಯಿತಾ? ಕಾಯ್ಕೊಂಡು ಬಿದ್ದಿರಬೇಕಾಗತ್ತೆ, ಸೆಕ್ಯೂರಿಟಿ ಬೇಕಾಗುತ್ತೆ, ಪೊಲೀಸ್ನವ್ರು ಬೇಕಾಗುತ್ತೆ. ಅದೆಲ್ಲಿ ಕಳೆದೋಗುತ್ತೋ ಅಂತನ್ನುವಂಥ ಆತಂಕ ಮತ್ತೆ ನಮ್ಮನ್ನು ಕಾಡ್ತಾ ಇರುತ್ತೆ, ಆಯಿತಾ? ಲೆಸ್ ಲಗೇಜ್ ಮೋರ್ ಕಂಫರ್ಟಬಲ್ ಕಣಯ್ಯ ಅಂತ ಗುರುಗಳು ಇದನ್ನು ಯಾವಾಗಲೂ ಹೇಳೋರು. ಲೆಸ್ ಲಗೇಜ್ ಮೋರ್ ಕಂಫರ್ಟಬಲ್ ಕಣಯ್ಯ ಅಂಥೇಳಿ ಅವರು ಎಲ್ಲದ್ರ ಜೊತೆನಲ್ಲೂ ಇರೋರು, ಯಾವುದಕ್ಕೂ ಅಟ್ಯಾಚ್ ಆಗ್ತಾ ಇರಲಿಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟಬಲ್ ಫಾರ್ ಪ್ರೆಷರ್ ಜರ್ನಿ. ಹಾಂ, ಪ್ಲೆಜರ್ ಜರ್ನಿ, ಫಾರ್ ಪ್ಲೆಜರ್ ಜರ್ನಿ, ಆಯಿತಾ? ಇದೆಯಲ್ಲ, ಇದು ಎಂತೆಂಥ ಯೋಗಿಗಳು
ಹೆಂಗೆಂಗೋ ಕಾಣಿಸುವಂಥವ್ರು ಜನಗಳ ಕಣ್ಣಿನಲ್ಲಿ ಅವರು ಎಷ್ಟು ನಿರ್ಲಿಪ್ತರಾಗಿರ್ತಾರೆ, ನಿರ್ಲೇಪವಾಗಿರ್ತಾರೆ ಅಂತಲೇ ಒಂದು ಸಣ್ಣ ಒಂದು ದೃಷ್ಟಾಂತ ಇದೆ. ನಾವು ಮಾತಾಡ್ತಾ ಇದ್ವು, ಒಬ್ಬ ಯೋಗಿ ವೈಭವೋಪೇತವಾದಂಥ ಮನೆಯಲ್ಲಿ ಅವನು ವಾಸ ಮಾಡ್ತಾ ಇರ್ತಾನೆ. ಏನು ಜಗಮಗಿಸುವಂಥ ಸೌಧ ಅದು, ಕೈಗೊಂದು ಕಾಲ್ಗೊಂದು ಆಳು, ಎಲ್ಲಿ ನೋಡಿದ್ರು ಚಿನ್ನ ಬೆಳ್ಳಿ ಈ ಥರವಾದಂಥ ಪಾತ್ರೆ ಪಡಗ ಇದೆಲ್ಲವೂ ಕೂಡ. ಅವನನ್ನು ಯೋಗಿ ಅಂತೇಳಿ ಅಂತ ಕರೀತಾ ಇರ್ತಾರೆ. ಆ ಪಾಸಲ್ನಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ. ಇಲ್ಲಿ ಯಾರೋ ಯೋಗಿ ಇದ್ದಾರೆ ಅಂಥೇಳಿ ಅಂತ ಹೇಳಿದರು ಜನಗಳು ಮಾತಾಡ್ತಾ. ಆದರೆ ಈ ಯೋಗಿ ಅಂತ ಕರೆಸ್ಕೊಳ್ಳುವಂಥ ಮನುಷ್ಯ ಇಂಥ ವೈಭವವಾದಂಥ ಜೀವನ ನಡೆಸ್ತಾ ಇದ್ದಾನಲ್ಲ, ಇದು ಯಾವ ಸೀಮೆ ಯೋಗಿ ಅಂಥೇಳಿ ಅಂತ ಅವನಿಗನ್ಸುತ್ತೆ. ಆಮೇಲೆ ಇವನು ಹೋಗ್ಬಿಟ್ಟು ಏನೋ ಪ್ರಯತ್ನ ಮಾಡಿ ಒಳಗಡೆಗೆ ಹೋಗಿ ಆ ಮನೆಯಲ್ಲಿ ವಾಸ ಮಾಡುವಂಥ ಯೋಗಿನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿಬಿಟ್ಟು, ನಿಮ್ಮನ್ನು ಯೋಗಿ ಅಂಥೇಳಿ ಅಂತ ಕರೀತಾರಲ್ಲ? ಹೌದು, ಕರೀತಾರೆ. ನೀವು ಇಂಥ ಇದರಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಅನುಕೂಲಗಳಿದೆಯಲ್ಲ? ಇದೆ ಅಂತ. ಹಿಮಾಲಯಕ್ಕೆ ಹೋಗೋಣ ನಡೀರಿ, ಹಾಗಿದ್ರೆ ಎಲ್ಲ ಬಿಟ್ಟು ಬರ್ತೀರ, ಹಾಗಿದ್ರೆ ಹಿಮಾಲಯಕ್ಕೆ ಹೋಗೋಣ ನಡಿ. ಹೊರಟ್ರು, ಅವರು ಹೊರಟ್ರು, ಇವರು ಹೊರಟ್ರು. ಸ್ವಲ್ಪ ದೂರ ಹೋಗಿದ್ದಾರೆ. ಇವನು ಭಿಕ್ಷುಕ, ಅಯ್ಯೋ ನಂದು ಭಿಕ್ಷಾ ಪಾತ್ರೆ ಮರೆತು ಬಂದಿದ್ದೀನಿ, ತೊಗೊಂಬರ್ತೀನಿ. ನೋಡು, ನೀನು ನಿನ್ನ ಭಿಕ್ಷಾ ಪಾತ್ರೆಗೆ ಅಂಟುಕೊಂಡಿದ್ದೀಯಾ, ನಾನು ಎಲ್ಲದನ್ನೂ ಬಿಟ್ಟು ಬಂದೆ. ಲಗೇಜ್ ರೆಡಿ ಇರಬೇಕು ಕಣಯ್ಯ, ಬಾ ಅಂತ ಅವನು ಕರೆದಾಗ ಹೊರಟು ಬಿಡ್ಬೇಕು ಕಣಯ್ಯ, ಅಷ್ಟೇ ಕಣಯ್ಯ. ನೀನು ಯಾವುದಕ್ಕೂ ಯೋಚನೆ ಮಾಡಬಾರ್ದು ಕಣಯ್ಯ, ಈ ಕ್ಷಣದಲ್ಲಿ ಬದುಕ್ತಾ ಇರಬೇಕು ಕಣಯ್ಯ, ಅಷ್ಟೇ. ಇದು ಗುರುನಾಥರು ಹೇಳ್ತಾ ಇದ್ದಂಥ ಮಹತ್ತರವಾದಂಥ ಸತ್ಯ, ಮಹತ್ತರವಾದಂಥ ತತ್ವ. ನಾವು ಸಾವಿನ ಹೆದರಿಕೆಯಲ್ಲೇ ಸತ್ತೋಗಿರ್ತೀವಿ. ದಿ ಫಿಯರ್ ಆಫ್ ಡೆತ್ ಈಸ್ ಮೋರ್ ಟೆರಿಬಲ್ ದ್ಯಾನ್ ದ ಡೆತ್ ಇಟ್ ಸೆಲ್ಫ್. ಈಗ ಸಾವು ಬಂದಾಗ ನಾವಿಲ್ಲ, ನಾವಿದ್ದಾಗ ಸಾವಿಲ್ಲ. ಅದು ಬರುತ್ತೆ ಅಂದರೆ ಅದು ಬಂದೇ ಬರುತ್ತೆ, ಅದು ತಪ್ಸೋಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ, ಆಯಿತಾ? ಅದಕ್ಕಾಗಿ ತಲೆ ಕೆಡಿಸ್ಕೊಂಡು ಮನುಷ್ಯ ಎಷ್ಟು ಒದ್ದಾಡ್ತಾನೆ. ಇದು ಎಲ್ಲದಕ್ಕೂ ನಾವೇನು ಹೊರತಾಗಿಲ್ಲ. ಆದರೆ ಯೋಗಿಗಳು, ಜ್ಞಾನಿಗಳು, ಇವರುಗಳು ಈ ಬದುಕು ಈಗ ಗುರುಗಳ ಮನೆಗೆ ಗುರುಗಳನ್ನು ನೋಡೋದಕ್ಕಾಗಿ ತುಂಬ ಜನ ಬರೋರು. ಬಂದಾಗ ಅವರ ಯಾವ್ಯಾವುದೋ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಗುರುಗಳು ಉತ್ತರ ಹೇಳ್ತಾ ಇರೋರಲ್ಲ. ಅದರ ಮಧ್ಯೆ ಅಲ್ವೇನಯ್ಯ ಅಂತನ್ನೋರು ನನಗೆ. ಗುರುಗಳು ಹೇಳಿದ ಮೇಲೆ ನಾನು ಏನು ಹೇಳೋದು, ಆಯಿತಾ? ಆಮೇಲೆ ನಾನು ಕೂಡ ಮುಗುಳ್ನಕ್ಕು ಸುಮ್ಮನಾಗ್ಬಿಡ್ತಾ ಇದ್ದೆ. ನೋಡೋನನ್ನ ಅಲ್ವೇನಯ್ಯ ಅಂತನ್ನೋರು ಎಷ್ಟೋ ಸರಿ. ಹೌದು ಗುರುಗಳೇ ಅಂತ ಹೇಳಿದ್ದೆ. ಒಂದು ಸರಿ ಏನಾಯಿತು ಅಂತಂದರೆ, ಯಾರೋ ಬಂದಿದ್ದವರು ಗುರುಗಳು ಹಾಗೆ ಹೇಳಿದಾಗ, ಇವ್ರು ಯಾರು ಗುರುಗಳೇ ಅಂತ ಕೇಳಿದ್ರು ನನ್ನನ್ನು. ಇವ್ರು ಯಾರು ಅಂತ ಕೇಳಿದರು. ಇವರು ಕಾಲೇಜ್ನಲ್ಲಿ ಒಬ್ಬರು ಪ್ರೊಫೆಸರು, ಆಯಿತಾ ಅಂಥೇಳಿ ನನ್ನ ಮುಖ ನೋಡಿ ನಗ್ತಾ, ಆದರೆ ಇಲ್ಲೇನೂ ನಡೆಯೋದಿಲ್ಲ, ಇಲ್ಲೇನೂ ನಡೆಯೋದಿಲ್ಲ ಅಲ್ವೇನಯ್ಯ ಅಂದ್ರು. ನನಗೂ ನಗು ಬಂತು, ಅವ್ರಿಗೂ ನಗು ಬಂದ್ಬಿಡ್ತು. ಆಮೇಲೆ ಕರೆಕ್ಟು ಗುರುಗಳೇ ನೀವು ಹೇಳೋದು. ಯಾಕೆ ಅಂತಂದರೆ, ನಾನು ಏನು ಓದಿದ್ದೀನಿ ಅಂತನ್ನುವಂಥದ್ದು ನಿಮಗೆ ಗೊತ್ತು, ನಾನು ಏನು ಓದ್ತೀನಿ ಅಂತನ್ನುವಂಥದ್ದು ಗೊತ್ತು, ನಾನು ಹೇಗೆ ಪಾಠ ಮಾಡ್ತೀನಿ ಅಂತ ಅನ್ನೋದನ್ನು ನೀವು ಹೇಳಿದ್ದೀರಿ. ನನ್ನ ಒಳಗೆ ನೀವು ಇರುವಾಗ ನನ್ನಲ್ಲಿ ಏನೆಲ್ಲ ಇದೆ ಅಂತನ್ನುವಂಥದ್ದು ನಿಮಗೆ ಗೊತ್ತಿರುವಾಗ, ನೀವು ಪ್ರೊಫೆಸರ್ಗಿಂತಲೂ ಕೂಡ ಜಾಸ್ತಿನೇ ಅಲ್ವೇ? ಆಗಿರ್ಬೇಕಾದ್ರೆ ಯಾವ ಸೀಮೆ ಪ್ರೊಫೆಸರ್ ನಾನು ಆಗಕ್ಕೆ ಸಾಧ್ಯ ನಿಮ್ಮ ಎದುರುಗಡೆನಲ್ಲಿ ಅಂತೇಳಿ ಅಂತಂದೆ. ಒಬ್ಬ ಮನುಷ್ಯನ ಒಳ ಹೊರಗೆ ಎಲ್ಲವುದನ್ನು ಕೂಡ ಗುರುಗಳು ಅರ್ಥ ಮಾಡ್ಕೊಳ್ತಾ ಇದ್ದಿದ್ರಿಂದವ ಅವ್ರ ಎದುರಿಗೆ ನನಗೆ ಗೊತ್ತಿದೆ ಇಂಥದ್ದು ಅಂತೇಳಿ ಅಂತ ಯಾರು ಏನನ್ನ ಹೇಳೋಕ್ಕೂ ಕೂಡ ಹೆದರಿಕೆ ಆಗೋದು. ಅವರೇನೇ ಅಂಥ ವಿಚಾರಗಳ ಬಗ್ಗೆ ಮಾತಾಡಿ ಇದು ಹೀಗೆ ಅದು ಹಾಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಒಪ್ಕೊಳ್ತಾ ಇದ್ದಂಥದ್ದು. ನಾವು ಕೃತಜ್ಞತೆಯ ವಿಚಾರದಲ್ಲಿ ಮಾತಾಡ್ತಾ ಇದ್ವು.
ಅನ್ನ ಹಾಕಲಿ ಬಿಡಲಿ, ನಾಯಿ ಮನೆ ಬಿಟ್ಟು ಹೋಗೋದಿಲ್ಲ ಅಂತನ್ನೋಂಥ ವಿಚಾರನ ನಾವು ನೋಡ್ತೀವಿ. ಆದರೆ ಮನುಷ್ಯ ಹಾಗಲ್ಲ. ಅವನ ಕೆಲಸ ಆಯಿತು ಅಂತಂದರೆ ಮುಗೀತು, ಅವನು ಹೊರಡ್ತಾ ಇರ್ತಾನೆ. ಅವನದನ್ನು ನೆನಪು ಕೂಡ ಇಟ್ಕೊಳ್ಳೋದಿಲ್ಲ. ಆದರೆ ಎಷ್ಟು ಜನ ಅವ್ರ ಕೆಲಸ ಆದರೂ ಕೂಡ ಕೆಲಸ ಮಾಡಿಕೊಟ್ಟಂಥವ್ರನ್ನ ನೆನಪಿಸ್ಕೊಳ್ತಾರೆ ಹೇಳಿ. ಇದನ್ನು ಇಂಗಿತವಾಗಿ ಗುರುಗಳು ಎಷ್ಟೋ ಸರಿ ಮಾತಾಡ್ತಾ ಇದ್ರು. ಒಂದು ಸರಿ ಏನಾಯಿತು ಅಂತಂದರೆ, ನಮ್ಮೂರಿನಲ್ಲೇ ನಮ್ಮ ಸ್ನೇಹಿತರು ಒಬ್ಬರು ಮನೆಗೆ ನಾವೆಲ್ಲ ಹೋಗಿದ್ವು. ಕೆಲವರೆಲ್ಲ ಕುರ್ಚಿ ಮೇಲೆ, ದಿವಾನದ ಮೇಲೆ ಹೀಗೆಲ್ಲ ಕೂತ್ಕೊಂಡು ಏನೋ ಮಾತಾಡ್ತಾ ಇತ್ತು. ಗುರುನಾಥರು ಒಂದೇ ಸರಿಗೆ ಯಾರ ಅರಿವಿಗೂ ಬಾರದೇ ಇರೋ ಹಾಗೆ ಅವ್ರ ಮನೆ ಒಳಕ್ಕೆ ಬಂದು ನೆಲದ ಮೇಲೆ ಕೂತ್ಕೊಂಡ್ಬಿಟ್ರು. ಅವ್ರ ಜೊತೆ ಒಂದು ನಾಯಿ ಕೂಡ ಬಂದ್ಬಿಟ್ಟು ಅದು ನೆಲದ ಮೇಲೆ ಮಲ್ಕೊಂಡು. ಇದು ಒಂಥರದಲ್ಲಿ ಬಹಳ ವಿಶೇಷವಾದಂಥ ಒಂದು ದೃಶ್ಯ ಆಗಿತ್ತದು. ಕುರ್ಚಿನಲ್ಲಿ ಕೂತ್ಕೊಂಡಿದ್ದವರು ಒಬ್ಬರು ಸುಮ್ಮನಿರ್ಬೇಕೋ ಬೇಡವೋ, ಅವರ ನಾಯಿ ನೋಡಿ ಹಜ ಅಂದ್ಬಿಟ್ರು. ಗುರುನಾಥರು ಅವರನ್ನು ಹಾಗೆ ದಿಟ್ಟಿಸಿ ನೋಡಿದರು. ನೋಡಿ ಒಂದು ಮಾತನ್ನು ಅಂದರು, ಕೆಲವರು ಜೀವನ ನಾಯಿಗಿಂತಲೂ ಹತ್ತತ್ತ ಇರುತ್ತೆ, ಆದರೆ ಬೇರೆಯವರಿಗೆ ಇಂಥ ವಿಚಾರಗಳು ಗೊತ್ತಾಗೋದಿಲ್ಲ ಅಷ್ಟೇ ಅಂತ ಅಂದು ಇನ್ನೊಂದು ಸರಿ ಅವರನ್ನು ನೋಡಿದರು. ಉಳಿದವರೆಲ್ಲ ಇವ್ರನ್ನ ತಿರುಗಿ ನೋಡಿದ್ರಲ್ಲ, ನಾಯಿನ ಹಚ ಅಂತಂದ ಮನುಷ್ಯ ಧರಿಗಿಳಿದು ಹೋಗ್ಬಿಟ್ರು. ನಾಯಿನ ಹಚ ಅಂದ ಆ ಮನುಷ್ಯ ತಾನೇ ಬೇರೆಯವ್ರ ಮನೆಗೆ ಬಂದಿರುವಂಥದ್ದು. ಅವ್ರ ಮನೆ ಕೂಡ ಅಲ್ಲ ಅದು. ಅವ್ರು ಸುಮ್ಮನಿರ್ಬೋದಾಗಿತ್ತು, ವಿನಾಕಾರಣ ಹಾಗೆ ಮಾತಾಡಿದ್ರು. ಅಲ್ಲಿದ್ದವರೆಲ್ಲ ಒಂದೇ ಸರಿಗೆ ಗಪ್ಚಿಪ್ಪಾಗ್ಬಿಟ್ರು. ಗುರುನಾಥರು ಕಣ್ಣು ತೆರೆಸುವಂಥ ಸಂದರ್ಭಗಳನ್ನು ಕೆಲವೊಮ್ಮೆ ತಾವೇ ಸೃಷ್ಟಿಸ್ಕೊಳ್ತಾ ಇದ್ರು ಅಂತ ಹೇಳಿ ಅಂತ ನಂಗೆ ಅನಿಸುತ್ತೆ. ಆದರೆ ಇದೆಲ್ಲ ಹೀಗೆ ಆಗ್ತಾ ಇತ್ತು ಅಂತನ್ನುವಂಥದ್ದು ಆಮೇಲೆ ವೇದ್ಯವಾಗ್ತಾ ಇತ್ತು. ಅವುಗಳ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾ ಇದ್ದೆ. ನಾಯಿ ಕೃತಜ್ಞತೆಯ ಸಂಕೇತ ಅಂತನ್ನುವಂಥ ಮಾತನ್ನು ನಾವು ಆಡ್ತಾ ಇದ್ವಿ. ಕೃತಜ್ಞತೆ ಒಂದು ದೊಡ್ಡ ಸಾಂಸ್ಕೃತಿಕ ಮೌಲ್ಯ. ಅದು ಬೇರೆಯವರು ನಮಗೆ ಮಾಡಿದ ಉಪಕಾರ, ಸಹಾಯ, ನೀಡಿದಂಥ ಸಹಕಾರ, ಇದೆಲ್ಲನ್ನ ಮನಸಾರೆ ನೆನೆಯುವಂಥದ್ದು, ಅವರಿಗೆ ಉಪಕೃತರಾಗಿರುವಂಥದ್ದು. ಸಾಧ್ಯವಾದರೆ ಸಮಯ ಸಿಕ್ಕಿದ್ರೆ, ಸರಿಯಾದಂಥ ಅವಕಾಶಗಳು ಸಿಕ್ಕಿದ್ರೆ ಅವರಿಗೆ ಅಂಥ ಫೇವರ್ಗಳನ್ನು ಹಿಂದಿರುಗಿಸೋದು, ಇದೆಲ್ಲ ಸರಿ ತಾನೆ. ಬೇರೆಯವರಿಗೆ ನಾವು ಮಾಡಿದ ಉಪಕಾರಕ್ಕೆ ಕೃತಜ್ಞತೆಯನ್ನು ನಿರೀಕ್ಷೆ ಮಾಡಬಾರ್ದು. ಆದರೆ ಬೇರೆಯವರು ನಮಗೆ ಮಾಡಿದಂಥ ಸಹಾಯ, ಉಪಕಾರ ಇವೆಲ್ಲ ಏನಿದೆ ಅದನ್ನು ಯಾವತ್ತೂ ಮರಿಬಾರದು ಅಂತನ್ನುವಂಥದ್ದು ಗುರುನಾಥರು ನೇರವಾಗಿ ಪರೋಕ್ಷವಾಗಿ ಹೇಳ್ತಾ ಇದ್ದಂಥ ವಿಚಾರ. ನೋಡಿ, ಗುರುನಾಥರ ವಿಚಾರದಲ್ಲೇ ಒಂದೆರಡು ಸಂಗತಿಗಳನ್ನು ನಿಮ್ಮ ಜೊತೆನಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಚಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. स्वात्मारामं निजानन्दं शोकमोहविवर्जितं स्मरामि मनसा नित्यं श्रीवेङ्कटाचलदेशिकम्. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಡಿವೈನ್ ಅಡ್ವೆಂಚರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಮರೆಯದೆ ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.